ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರು ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರೇಣ್ಯರನ್ನ ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸಿ ಎಲ್ಲ ಕೇಳುಗ ಸಹೃದಯರಿಗೆ ವಂದಿಸುತ್ತಾ, ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥ ದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 20ನೆಯ ನುಡಿಯ ಯಥಾಮತಿಯಾದ ಅರ್ಥಚಿಂತನೆಯನ್ನು ನೋಡಿಕೊಂಡು ಬರೋಣ. ವಿಷಯೇಂದ್ರಿಯಗಳಲ್ಲಿ ತದಭಿಮಾನಿಸು ಮನಸರಲಿ ನಿಂದು ನಿಯಾಮಿಸುವ ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವನೆಂದರಿವುದೇ ಫಲವಿದು ಬಾಳ್ದುದಕ್ಕೆ. ಸಿರಿ ನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಹಿಂದಿನ ಈ 19 ನುಡಿಗಳಲ್ಲಿಯೂ ನಮ್ಮ ಜೀವನಕ್ಕೆ ಏನು ಫಲ ಅಥವಾ ಸಾರ್ಥಕವಾದ ಜೀವನವನ್ನು ನಾವು ಹೇಗೆ ನಡೆಸಬೇಕು ಎನ್ನುವುದನ್ನು ದಾಸಾರ್ಯರು ತಿಳಿಸ್ತಾ ಇಲ್ಲಿ ಭಗವಂತನ ಆ ವ್ಯಾಪಾರವನ್ನು ತಿಳಿಸ್ತಾ ಇದ್ದಾರೆ. ಚೇತನರಲ್ಲಿ ಭಗವಂತ ಯಾವ ರೀತಿಯಾಗಿರುವಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಎನ್ನುವುದನ್ನು ಈ ವಿಷಯೇಂದ್ರಿಯಗಳಲ್ಲಿ ಪದ್ಯದಿಂದ ತಿಳಿಸ್ತಾ ಇದ್ದಾರೆ. ವಿಷಯ ಮತ್ತು ಇಂದ್ರಿಯಗಳು ಅಂದರೆ ಇಂದ್ರಿಯಾಭಿಮಾನಿಯ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ ಶ್ವಸನಾಂತರ್ಗತ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನೆಂದು ಚಿಂತಿಸ್ತಾ ತಾನೇ ವಾಸುದೇವ ರೂಪದಿಂದ ಇದ್ದು ಇಂದ್ರಿಯಗಳಲ್ಲಿ ಇದ್ದು ವಿಷಯಗಳನ್ನು ಭೋಗಿಸುವವನು. ಅಂದರೆ ಭಗವಂತ ಶ್ರೀಹರಿ ವಿಷಯಗಳಲ್ಲಿದ್ದು ವಿಷಯವಾಚ್ಯನಾಗಿ ತನ್ನ ಸ್ವಾಖ್ಯ ಇಂದ್ರಿಯಗಳಿಂದ ಸ್ವಾಖ್ಯ ವಿಷಯಗಳನ್ನು ಭೋಗ ಮಾಡ್ತಾ ಇದ್ದಾರೆ ಮತ್ತು ಜೀವಿಗೆ ಭೋಗ ಮಾಡಿಸ್ತಾ ಇದ್ದಾರೆ ಎಂದರಿವುದೇ. ಈ ವಿಧದ ಒಂದು ಅನುಸಂಧಾನ ಮಾಡುವುದೇ ಬದುಕಿದ್ದಕ್ಕೆ ಫಲ. ಅಂದರೆ ಈ ತಾತ್ಪರ್ಯ ಏನು? ಇಂದ್ರಿಯಾಭಿಮಾನಿಗಳ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ ಶ್ರೀ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ ವಾಸುದೇವ ರೂಪಿ ಪರಮಾತ್ಮ ವಿಷಯಗಳನ್ನು ಭೋಗಿಸ್ತಾ ಇದ್ದು ಚೇತನರಿಗೂ ಜೀವಿಗಳಿಗೂ ಕೂಡ ವಿಷಯದ ಒಂದು ಅನುಭವವನ್ನು ಮಾಡಿಸ್ತಾ ಇದ್ದಾರೆ ಎಂದು ತಿಳಿಯುವುದೇ. ಸುಮನಸರಲ್ಲಿ ನಿಂದು ನಿಯಾಮಿಸುವ ಹಾಗೆಯೇ ದೇವತೆಗಳಲ್ಲಿಯೂ ಇದ್ದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಅವರಿಗೂ ರಸವನ್ನು ಸ್ವೀಕಾರ ಮಾಡುವಂತೆ ಹೇಳಿ ತಾನು ಸ್ವೀಕಾರ ಮಾಡಿ ತಾನು ಇದ್ದು ಮಾಡಿಸ್ತಾ ಇದ್ದಾರೆ ಎನ್ನುವಂತಹ ಚಿಂತನೆಯನ್ನು ನಾವು ಮಾಡಬೇಕು. ಈ ಅನುಸಂಧಾನಯುಕ್ತ ಆಚರಣೆಯೇ ಬದುಕಿದ್ದಕ್ಕೆ ಆಮುಷ್ಮಿಕ ಫಲ ಎಂದು ಇಲ್ಲಿ ಹೇಳ್ತಾ ಇದ್ದಾರೆ ದಾಸಾರ್ಯರು. ಅಂದರೆ ತಾತ್ಪರ್ಯ ಏನಾಯಿತು? ಎಲ್ಲವೂ ಈಶಾಧೀನ ಅಲ್ವಾ? ಸರ್ವವೂ ಈಶಾಧೀನ, ಭಗವಂತನದ್ದೇ ಎಲ್ಲವೂ, ನಂದೇನಿದೆಯೋ ಸ್ವಾಮಿ ಸಕಲವು ನಿಮ್ಮದೇ ಎನ್ನುವಂತಹ ಚಿಂತನೆ ಜ್ಞಾನಾನುಸಂಧಾನಕ್ಕೆ ತರಬೇಕು. ಆ ಚಿಂತನೆ ಮನಸ್ಸಿಗೆ ಬರಬೇಕು ಅನ್ನೋದು. ಇನ್ನು ವಿಶೇಷ ಒಂದು ಪ್ರಮೇಯಗಳತ್ತ ನೋಡಿಕೊಂಡು ಬರೋಣ. ವಿಷಯೇಂದ್ರಿಯಗಳಲ್ಲಿ ವಿಷಯ ಮತ್ತು ಇಂದ್ರಿಯಗಳು. ವಿಷಯಗಳು ಅಂದರೆ ಏನು? ಇಲ್ಲಿ ಆ ಇಂದ್ರಿಯಗಳಿಗೆ ವಸ್ತುವಾಗಿರ್ತಕ್ಕಂತಹಗಳು ಎಲ್ಲವೂ ಕೂಡ ವಿಷಯಗಳೇ. ಉದಾಹರಣೆ ಜ್ಞಾನೇಂದ್ರಿಯಗಳಿವೆ. ಈ ಜ್ಞಾನೇಂದ್ರಿಯ ಕಣ್ಣು ನೋಡತ್ತೆ, ಕಿವಿ ಕೇಳತ್ತೆ, ಚರ್ಮಕ್ಕೆ ಸ್ಪರ್ಶದ ಅನುಭವವಾಗತ್ತೆ. ಅಂದರೆ
ಈ ಕಣ್ಣಿನಿಂದ ಯಾವ ಯಾವ ವಸ್ತುಗಳನ್ನು ನೋಡ್ತೇವೋ ಅವು ಎಲ್ಲವೂ ಕೂಡ ವಿಷಯಗಳು ಅಂತ ಅನಿಸ್ಕೊಳ್ತೇವೆ. ಕಿವಿಯಿಂದ ಏನು ಕೇಳ್ತೇವೋ ಅದು ವಿಷಯಗಳು, ಕಿವಿಗೆ ವಿಷಯಗಳು. ಹಾಗೆ ಸ್ಪರ್ಶದ ಅನುಭವ ಆಗ್ತಾ ಇದೆ ಅಂದರೆ ಆ ಎಲ್ಲ ವಸ್ತುಗಳು ಕೂಡ ವಿಷಯಗಳು ಆ ಚರ್ಮಕ್ಕೆ. ಹೀಗೆ ವಿಷಯಗಳು ಅಂದರೆ ಆಯಾ ವಸ್ತುಗಳಲ್ಲಿಯೂ ಇದ್ದು, ನೋಡಿ ಜಡ ವಸ್ತುಗಳಲ್ಲಿಯೂ ಇದ್ದು ಇಂದ್ರಿಯಗಳು ಅದು ಚೇತನರಲ್ಲಿ ಇರ್ತಕ್ಕಂಥದ್ದು. ಜಡ ವಸ್ತುಗಳಲ್ಲಿಯೂ ಚೇತನ ಸ್ವರೂಪರು ಶ್ರೀಹರಿ ಅನ್ನುವಂತಹ ವಿಷಯವನ್ನು ಇಲ್ಲಿ ದಾಸಾರ್ಯರು ವಿಷಯೇಂದ್ರಿಯಗಳಲ್ಲಿ ಅಂದರೆ ದಶ ಇಂದ್ರಿಯಗಳ ವಿಷಯಗಳಲ್ಲಿ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಅದರೊಟ್ಟಿಗೆ ಮನಸ್ಸನ್ನು ಬಿಡಬಾರ್ದು. ಹೀಗೆ ಏಕಾದಶ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾರೆ. ಏನು ಪಂಚ ಜ್ಞಾನೇಂದ್ರಿಯಗಳು ಇವೆ. ಯಾವ ರೂಪದಿಂದ ಇದ್ದಾರೆ ನೋಡಿ. ನಮ್ಮ ಕಣ್ಣು ನೋಡತ್ತೆ, ನಮ್ಮದೇ ಕಣ್ಣು ನೋಡತ್ತೆ, ಇನ್ನು ಭಗವಂತ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಚಿಂತನೆ ಸಲ್ಲದು. ಹಾಗಾಗಿ ಯಾವ ರೀತಿಯಾಗಿ ಭಗವಂತನ ವ್ಯಾಪಾರ ಇಂದ್ರಿಯಗಳಲ್ಲಿ ಇದೆ ಎನ್ನುವುದನ್ನು ನೋಡಿಕೊಂಡು ಬರೋಣ. ಪಂಚಜ್ಞಾನೇಂದ್ರಿಯಗಳು 5 ಇವೆ. ಘ್ರಾಣೇಂದ್ರಿಯ, ಅದಕ್ಕೆ ವಾಸನೆ, ಜಿಹ್ವೆ ನಾಲಿಗೆ ಆಸ್ವಾದನೆ, ರಸದ ಆಸ್ವಾದನೆ, ನೇತ್ರ ಕಣ್ಣು ನೋಡೋದು, ತ್ವಗ್ಗೇಂದ್ರಿಯ ಚರ್ಮ ಈ ಒಂದು ಸ್ಪರ್ಶದ ಅನುಭವ, ಶ್ರೋತ್ರ ಕಿವಿ ಕೇಳೋದು ಎಲ್ಲವೂ ಕೂಡ. ಈ ಪ್ರಕಾರವಾಗಿ ಪಂಚ ಜ್ಞಾನೇಂದ್ರಿಯಗಳಿಗೆ ಇಂದ್ರಿಯಾರ್ಥಗಳ ಆ ವಿಷಯ ತಿಳಿದು ತದಂತರ್ಗತರಾಗಿರ್ತಕ್ಕಂತಹ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತರಾಗಿರ್ತಕ್ಕಂತಹ ಶ್ರೀಹರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ. ಇದನ್ನು ಇಂದ್ರಿಯ ಹಾಗೂ ಇಂದ್ರಿಯ ಅಭಿಮಾನಿ ದೇವತೆಗಳು ಅಲ್ಲಿ ಇದ್ದು ಈಗ ಕೇಳುವಂತಹ ವಿಷಯ ಆಗಿರ್ಬೋದು, ನೋಡುವಂತಹ ವಿಷಯ ಆಗಿರ್ಬೋದು, ಎಲ್ಲವೂ ಕೂಡ ನಾವು ಮಾಡ್ತಾ ಇದ್ದೇವೆ ಅಂತ ನಮಗನ್ನಿಸುತ್ತೆ. ಆದರೆ ಎಲ್ಲವೂ ಕೂಡ ಭಗವಂತನಿಂದ. ಆಯಾ ಇಂದ್ರಿಯಗಳಿಗೆ ಅಭಿಮಾನಿ ದೇವತೆಗಳು ಅಂತ ಇದ್ದಾರೆ. ಆಯಾ ಅಭಿಮಾನಿ ದೇವತೆಗಳ ಅಂತರ್ಗತರಾಗಿ ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತರಾಗಿ ಶ್ರೀ ವಾಸುದೇವ ರೂಪಿ ಪರಮಾತ್ಮ ಇದ್ದು ಎಲ್ಲ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಅದು ಹೇಗೆ ಸಾಧ್ಯ? ನಮಗೆ ಸಂಶಯಗಳೇ ಅನೇಕ. ವೇದಗಳಲ್ಲಿ ಪ್ರಮಾಣ ಕೊಟ್ಟರೂ ಕೂಡ ಸಂಶಯ ನಮಗೆ. ಯಾಕೆ? ಕರ್ಮಯೋನಿಜರು ನಾವು. ಬೇಗನೆ ಯಾವುದೇ ಪದಾರ್ಥಗಳು, ಯಾವುದೇ ವಿಷಯಗಳು, ಅದರಲ್ಲೂ ವಿಶೇಷವಾಗಿ ಭಗವಂತನ ಜ್ಞಾನ ಅರ್ಥ ಆಗೋದು ತುಂಬ ಕಡಿಮೆ. ಹೇಗೆ ಮಾಡ್ತಾ ಇದ್ದಾರೆ ಶ್ರೀಹರಿ ಇಂದ್ರಿಯಗಳಲ್ಲಿ ಇದ್ದು ವ್ಯಾಪಾರ ಅಂದರೆ ಆಯಾ ಇಂದ್ರಿಯಗಳಿಗೆ ಇಂದ್ರಿಯಾಭಿಮಾನಿ ದೇವತೆಗಳನ್ನು ಇಟ್ಟು ಅವರಿಗೂ ಕೂಡ ನಿಯಾಮಕರಾಗಿರ್ತಕ್ಕಂಥವರು ಶ್ರೀಹರಿ. ಇದನ್ನೇ ಶ್ರೀ ಹರಿಕಥಾಮೃತ ಸಾರದಲ್ಲಿ ಇಂದ್ರಿಯ ಹಾಗೂ ಇಂದ್ರಿಯ ಅಭಿಮಾನಿ ದೇವತೆಗಳಲ್ಲಿರುವಂತಹ ಶ್ರೀಹರಿಯ ವ್ಯಾಪ್ತಿಯನ್ನು ತಿಳಿಸ್ತಾ ಇದ್ದಾರೆ. ಶ್ರವಣ ನಯನ ಘ್ರಾಣ ತ್ವಗ್ರಸ ನೀವುಗಳಲ್ಲಿ ವಾಕ್ಪಾಣಿ ಪಾದಾದ್ಯವಯವಗಳಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿಸಿ ಭವಕ್ಕೆ ಕಾರಣನಾಗಿ ತಿರುಗಿಸುತ್ತಿಹನು ತಿಳಿಸದಲೇ. ಎಲ್ಲ ಕಾರ್ಯವನ್ನು ಮಾಡಿದರೂ ಯಾರಿಗೂ ಗೊತ್ತಾಗದೇ ಇರುವ ಹಾಗೆ ಮಾಡ್ತಾ ಇದ್ದಾರೆ. ಅದು ಭಗವಂತನ ವಿಶೇಷವಾಗಿರುವಂತಹ ವ್ಯಾಪಾರ. ಶ್ರವಣಾದಿ ಜ್ಞಾನೇಂದ್ರಿಯಗಳಲ್ಲಿ ಹಾಗೂ ಈ ಕರ್ಮೇಂದ್ರಿಯಗಳಲ್ಲಿ ಇದ್ದು ಅವುಗಳ ಅಭಿಮಾನಿ ದೇವತೆಗಳಲ್ಲಿ ಸಕಲ ಅವಯವಗಳಲ್ಲಿ ಆಯಾ ಇಂದ್ರಿಯಗಳ ಗುಣಗಳಾಗಿರ್ತಕ್ಕಂತಹ ನೋಡೋಣ, ಕೇಳೋಣ ಇವೆಲ್ಲ ವ್ಯಾಪಾರಗಳನ್ನು ವ್ಯಾಪ್ತರಾಗಿರ್ತಕ್ಕಂತಹ ಕೃತಿಪತಿಯಾದ ಪ್ರದ್ಯುಮ್ನನು ವಿವಿಧ ಕರ್ಮಗಳನ್ನು ಮಾಡಿಸಿ ತಾನು ಮಾಡಿಸ್ತಾ ಇರುವನು. ಆದರೆ ನಮ್ಮ ಈ ಒಂದು ಕರ್ಮದ ಫಲವಾಗಿ ನಮಗೆ ಈ ಸಂಸಾರದಲ್ಲಿ ಯಾವ ಭಗವಂತನ ಕರ್ಮಾಚರಣೆಗಳು, ಭಗವಂತನ ಈ ಆಚರಣೆಗಳು ನಮ್ಮ ಕರ್ಮದಿಂದಾಗಿ ಭಗವಂತನ ಈ ವ್ಯಾಪಾರ ನಮಗೆ ಗೋಚರವಾಗಲ್ಲ ಅಂತ ಶ್ರೀದಾಸಾರ್ಯರು ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ದಶೇಂದ್ರಿಯಗಳಲ್ಲಿ ವ್ಯಾಪ್ತರಾಗಿರ್ತಕ್ಕಂತಹ ಮತ್ಸ್ಯಾದಿ ದಶಾವತಾರಗಳ ರೂಪದ ಚಿಂತನೆಯನ್ನು ನಾವು ಮಾಡಬೇಕಾಗಿದೆ.
ತಿಳಿದು ಈ ಎಲ್ಲ ವ್ಯಾಪಾರವನ್ನು ತಿಳಿದು ಹೃದಯಾಂತರ್ಗತ ಶ್ರೀಮನ್ನಾರಾಯಣನಿಗೆ ಸಮರ್ಪಣೆ ಮಾಡಬೇಕು. ಯಾಕೆ ಅಂದರೆ ಪ್ರತಿಯೊಂದು ಚೇತನರಲ್ಲಿಯೂ ಶ್ರೀಮನ್ನಾರಾಯಣ ರೂಪಿ ಪರಮಾತ್ಮ ಇದ್ದಾರೆ ಅನ್ನುವಂಥ ಚಿಂತನೆಯನ್ನು ಈಗಾಗಲೇ ತಿಳಿಸಿಕೊಟ್ಟಿದ್ದಾರೆ. ಅದನ್ನೇ ಶ್ರೀ ಹರಿಕಥಾಮೃತ ಸಾರದಲ್ಲಿ ಇನ್ನೊಂದು ಬಗೆಯಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ ಕರ್ಮೇಂದ್ರಿಯಗಳಿಂದೇನೇನು ಮಾಡುವ ಕರ್ಮಗಳ ಲಕ್ಷ್ಮೀ ನಿವಾಸನಿಗರ್ಪಿಸುತ್ತಲಿರು ಕಾಲ ಕಾಲದಲ್ಲಿ ಪ್ರಾಣಪತಿ ಕೈಗೊಂಡು ನಾನಾ ಯೋನಿ ಐದಿಸನೊಮ್ಮೆ ಕೊಡದಿರೆ ದಾನವಳು ಸೆಳೆದೊಯ್ವರೆಲ್ಲ ಪುಣ್ಯ ರಾಶಿಗಳ. ನೋಡಿ, ಜ್ಞಾನ ಮತ್ತು ಕರ್ಮೇಂದ್ರಿಯಗಳಿಂದ ನಾವು ಏನೇನು ಮಾಡ್ತಿದ್ದೇವಲ್ಲ ಈ ಕರ್ಮಾಚರಣೆಗಳನ್ನು ಶ್ರೀ ಲಕ್ಷ್ಮೀ ನಿವಾಸನಿಗೆ ಅರ್ಪಿಸುತ್ತಲಿರು, ನಿರಂತರವಾಗಿ ಅರ್ಪಿಸಬೇಕು. ಪ್ರಾಣಪತಿ ಕೈಗೊಂಡು ಇದನ್ನೆಲ್ಲ ಅರ್ಪಿಸಿದರೆ ಏನು ಮಾಡ್ತಾ ಇದ್ದಾರೆ? ಪ್ರಾಣಪತಿ ಶ್ರೀ ಮುಖ್ಯ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಶ್ರೀಹರಿ ಎಲ್ಲವನ್ನ ಸ್ವೀಕಾರ ಮಾಡಿ ನಾನಾ ಯೋನಿ 5 ದಿವಸನೊಮ್ಮೆ ಒಮ್ಮೆ ಅಂತ ಕೊಡದಿರೆ ಏನಾಗುತ್ತೆ ನಂತರದಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಈ ಸಂಸಾರ ಬಂಧನದಲ್ಲಿ ನಮ್ಮನ್ನು ಸಿಲುಕೋ ಹಾಗೆ ಮಾಡೋಲ್ಲ, ಮತ್ತೆ ಮತ್ತೆ ಹುಟ್ಟಿಸುವಂತಹ ಕಾರ್ಯ ಮಾಡೋಲ್ಲ ಅಂತ ಕೊಡದೇ ಇದ್ರೆ ಏನಾಗುತ್ತೆ? ಈ ರೀತಿ ಚಿಂತನೆ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ದಾನವರು ಸೆಳೆದೊಯ್ವರೆಲ್ಲ ಪುಣ್ಯ ರಾಶಿಗಳ. ನೋಡಿ, ಇದು ಬೇಕಾ ನಮಗೆ? ದಾನವರು ನಮ್ಮ ಪುಣ್ಯ ರಾಶಿಗಳು ಏನೋ ಸ್ವಲ್ಪದರಲ್ಲಿ ಪುಣ್ಯ ಮಾಡಿರ್ತೇವೆ, ಆ ಎಲ್ಲ ಪುಣ್ಯವನ್ನು ದಾನವರು ಸೆಳೆದೊಯ್ತಾರೆ. ಆದ್ದರಿಂದ ಏಕಾದಶ ಇಂದ್ರಿಯಗಳಲ್ಲಿ ತದಭಿಮಾನಿ ದೇವತೆಗಳ ಅಂತರ್ಗತರಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣರು ಸಕಲ ವಿಷಯಗಳ ಸಾರವನ್ನು ಭೋಗಿಸುವರು ಎಂದು ಅರಿಯಬೇಕು, ಆ ಒಂದು ಚಿಂತನೆಯನ್ನು ಮಾಡಬೇಕು. ಹಾಗಾಗಿ ಈ ದಶೇಂದ್ರಿಯಗಳ ಅಭಿಮಾನಿ ದೇವತೆಗಳ ಅಂತರ್ಗತರಾಗಿರ್ತಕ್ಕಂತಹ ದಶಮತ್ಸ್ಯಾದಿ ರೂಪಗಳನ್ನು ಈ ರೂಪಗಳಿಗೆ ಸಮರ್ಪಿಸಬೇಕು. ಹೇಗೆ? ಆಯಾ ಇಂದ್ರಿಯಗಳ ಅಭಿಮಾನಿ ಮತ್ತು ಈ ಭಗವಂತನ ಅವತಾರಗಳ ಚಿಂತನೆಯನ್ನು ಯಥಾಮತಿ ನೋಡ್ಕೊಂಡು ಬರೋಣ. ಶ್ರವಣಕ್ಕೆ ದಿಗ್ದೇವತೆಗಳು. ಹಾಗಾಗಿ ದಿಗ್ದೇವತೆಗಳ ಅಂತರ್ಗತರಾಗಿರ್ತಕ್ಕಂತಹ ಶ್ರೀ ಮತ್ಸ್ಯರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ನೇತ್ರಕ್ಕೆ ಸೂರ್ಯಾಂತರ್ಗತ ಸೂರ್ಯಾಂತರ್ಗತರಾಗಿರ್ತಕ್ಕಂತಹ ಕೂರ್ಮರೂಪಿ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು. ತ್ವಗಿಂದ್ರಿಯಕ್ಕೆ ಅಹಂಕಾರಿಕ ಪ್ರಾಣಾಂತರ್ಗತ ವರಾಹರೂಪಿ ಪರಮಾತ್ಮ. ರಸನೇಂದ್ರಿಯಕ್ಕೆ ವರುಣಾಂತರ್ಗತ ಶ್ರೀ ನರಸಿಂಹರೂಪಿ ಪರಮಾತ್ಮ. ನಾಸಿಕದಲ್ಲಿ ಅಶ್ವಿನಿ ದೇವತೆಗಳ ಅಂತರ್ಗತರಾಗಿರ್ತಕ್ಕಂತಹ ವಾಮನರೂಪಿ ಪರಮಾತ್ಮ. ನಂತರದಲ್ಲಿ ವದನಕ್ಕೆ ಅಗ್ನ್ಯಂತರ್ಗತರಾಗಿರ್ತಕ್ಕಂತಹ ಪರಶುರಾಮ ರೂಪಿ ಪರಮಾತ್ಮ, ಭಾರ್ಗವ ರೂಪಿ ಪರಮಾತ್ಮ. ಪಾಣಿಗೆ ದಕ್ಷ ಪ್ರಜೇಶ್ವರ ಅಂತರ್ಯಾಮಿಯಾಗಿರ್ತಕ್ಕಂತಹ ಶ್ರೀ ಸೀತಾಪತಿ ಶ್ರೀ ರಾಮಚಂದ್ರ ರೂಪಿ ಪರಮಾತ್ಮ. ಪಾದದಲ್ಲಿ ಜಯಂತ ಇದು ಅಭಿಮಾನಿ ದೇವತೆ. ಜಯಂತಾಂತರ್ಗತನಾಗಿರ್ತಕ್ಕಂತಹ ಶ್ರೀ ರುಕ್ಮಿಣೀಪತಿ ಶ್ರೀಕೃಷ್ಣ ರೂಪಿ ಪರಮಾತ್ಮ. ಪಾಯುವಿನಲ್ಲಿ ಮಿತ್ರನಾಮಕರಾಗಿರ್ತಕ್ಕಂಥ ಸೂರ್ಯಾಂತರ್ಗತ ಬೌದ್ಧ ರೂಪಿ ಪರಮಾತ್ಮ. ಉಪತ್ಸದಲ್ಲಿ ಮನುನಾಮಕನಾಗಿ ದೇವತಾಂತರ್ಗತರಾಗಿರ್ತಕ್ಕಂತಹ ಕಲ್ಕಿ ರೂಪಿ ಪರಮಾತ್ಮನನ್ನು ಈ ರೀತಿಯಾಗಿ ದಶರೂಪಿ ಪರಮಾತ್ಮರ ಚಿಂತನೆಯನ್ನು ಆಯಾ ಇಂದ್ರಿಯಗಳಲ್ಲಿ ಭಗವಂತ ಇದ್ದು ಆಯಾ ರೂಪದಲ್ಲಿ ಇದ್ದು ಮಾಡಿಸ್ತಾ ಇದ್ದಾರೆ. ಈ ಪ್ರಕಾರವಾಗಿ ಏಕಾದಶ ಇಂದ್ರಿಯಗಳಲ್ಲಿ ಅಭಿಮಾನಿ ದೇವತೆಗಳನ್ನು ತದಂತರ್ಗತರಾಗಿರ್ತಕ್ಕಂಥ ಭಗವದ್ ರೂಪಗಳನ್ನು ತಿಳಿದು ಶ್ರೀ ಗುರುಗಳಿಂದ ತಿಳಿದಬೇಕು. ಈ ಎಲ್ಲ ಜ್ಞಾನ ಚಿಂತನೆಯನ್ನು ಜ್ಞಾನಿಗಳ ಮುಖಾಂತರವಾಗಿ ತಿಳಿದು ಶ್ರವಣ ಮನನಾದಿಗಳನ್ನು ಮಾಡಿಕೊಂಡು, ಯಾಕೆಂದರೆ ಹಿಂದಿನ ನುಡಿಯಲ್ಲೇ ಹೇಳಿದ್ದಾರೆ ಶ್ರವಣಕ್ಕೆ ಅತೀ ಮಹತ್ವವಾದ ಮುಖ್ಯವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಭಕ್ತಿ ಜ್ಞಾನ ಪುರಸ್ಕರವಾಗಿ ಮಾಡಲೇಬೇಕಾಗಿರ್ತಕ್ಕಂತಹ ಕರ್ಮ. ಈ ರೀತಿಯಾಗಿರುವಂತಹ ಕರ್ಮಾಚರಣೆಯನ್ನು ಶ್ರೀ ಗುರುಗಳ ಅಂತರ್ಗತನಾಗಿರ್ತಕ್ಕಂತಹ ಶ್ರೀಹರಿ. ಹಾಗಾಗಿ ಗುರುಗಳ ಮುಖೇನ ನಾವು ಇವುಗಳನ್ನೆಲ್ಲ ತಿಳಿದು ಜ್ಞಾನಭಕ್ತಿ ಪುರಸ್ಕರವಾಗಿ ಜ್ಞಾನೇಂದ್ರಿಯ ಕರ್ಮೇಂದ್ರಿಯಗಳಲ್ಲಿ ಅನುಭವಿಸುವಂತಹ ಎಲ್ಲ ವಿಷಯಗಳ ವ್ಯಾಪಾರವನ್ನು ಶ್ರೀ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ನಾರಾಯಣರು ಇದ್ದು ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಇವು ಎಲ್ಲ ಕರ್ಮಾಚರಣೆಗಳನ್ನು ಶ್ರೀಮನ್ನಾರಾಯಣರ ಚರಣ ಕಮಲಗಳಿಗೆ ಸಮರ್ಪಣೆ ಮಾಡುವುದೇ
ಫಲ ಎಂದು ನಾವು ಈ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕಾಗಿದೆ ಎಂದು ದಾಸಾರ್ಯರು ತಿಳಿಸ್ತಾ ಇದ್ದಾರೆ. ತದನಂತರದಲ್ಲಿ ಸುಮನಸರಲ್ಲಿ ನಿಂದು ನಿಯಾಮಿಸುವ, ಇವು ಎಲ್ಲವೂ ಏನಾಯಿತು? ವಿಷಯ ಮತ್ತು ಇಂದ್ರಿಯಗಳ ತದಭಿಮಾನಿ ದೇವತೆಗಳ ಬಗ್ಗೆ ಚಿಂತನೆ ಆಯಿತು. ಅಂತರ್ಗತರಾಗಿರ್ತಕ್ಕಂಥ ಈ ತದಭಿಮಾನಿ, ಈ ಎಲ್ಲ ಅಭಿಮಾನಿ ದೇವತೆಗಳ, ಈ ಎಲ್ಲ ಇಂದ್ರಿಯಗಳ ಅಭಿಮಾನಿ ದೇವತೆಗಳ ಅಂತರ್ಗತನಾಗಿರ್ತಕ್ಕಂತಹ ಶ್ರೀ ಹರಿಯ ರೂಪವನ್ನು ಚಿಂತನೆ ಮಾಡೋದು. ಹಾಗಿದ್ರೆ ಈ ಇಂದ್ರಿಯಗಳ ಮತ್ತು ಅಭಿಮಾನಿ ದೇವತೆಗಳಲ್ಲಿ ಮಾತ್ರ ಶ್ರೀಹರಿ ರೂಪ ಇದೆಯೇ ಅಂದರೆ, ಮುಂದೆ ದಾಸಾರ್ಯರು ಹೇಳ್ತಾ ಇದ್ದಾರೆ, ಇಲ್ಲ, ಎಲ್ಲರಲ್ಲೂ ಇದ್ದಾರೆ. ಸುಮನಸರಲ್ಲಿ ನಿಂದು ನಿಯಾಮಿಸುವ, ನೋಡಿ, ಎಲ್ಲ ದೇವತೆಗಳಲ್ಲಿಯೂ ಕೂಡ ಈ ಅಭಿಮಾನಿ ದೇವತೆಗಳಲ್ಲಿ ಅಷ್ಟೇ ಅಲ್ಲದೇನೆ ಸುಮನಸರಲ್ಲಿ ನಿಂದು ನಿಯಾಮಿಸುವ ಭಗವಂತ ಎಲ್ಲ ದೇವತೆಗಳಲ್ಲಿಯೂ ಇದ್ದು, ಆಯಾ ದೇವತೆಗಳಲ್ಲಿ ಇದ್ದು ಅವರ ಕಾರ್ಯವನ್ನು ಮಾಡಿಸ್ತಾ ಇದ್ದಾರೆ, ನಿಯಮನ ಮಾಡ್ತಾ ಇದ್ದಾರೆ ಅನ್ನುವಂತಹ ಚಿಂತನೆಯನ್ನು ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ತದಭಿಮಾನಿ ಸುಮನಸರು ಅಂದರೆ ತನ್ಮಾತ್ರಗಳ ಅಭಿಮಾನಿ ದೇವತೆಗಳು ಇದ್ದಾರೆ. ಈ ಎಲ್ಲ ದೇವತೆಗಳ, ಸರ್ವೇಂದ್ರಿಯ ಅಭಿಮಾನಿ ದೇವತೆಗಳ ತದಂತರ್ಗತನಾಗಿರ್ತಕ್ಕಂತಹ ಶ್ರೀ ಮುಖ್ಯಪ್ರಾಣದೇವರ ಚಿಂತನೆಯನ್ನು ಮಾಡಿ ಶ್ರೀಹರಿಗೆ ಸಮರ್ಪಣೆಯನ್ನು ಮಾಡಬೇಕು ಎನ್ನುವುದೇ ಈ ಮೊದಲಿನ ಪಾದದ ಚಿಂತನೆಯಾಗಿದೆ. ಹಾಗಾಗಿ ಈ ಮುಂದಿನ ಪಾದದಲ್ಲಿ ದಾಸಾರ್ಯರು ಏನು ಹೇಳ್ತಾ ಇದ್ದಾರೆ? ಶ್ವಸನಾಂತರ್ಗತ ವಾಸುದೇವತಾ ವಿಷಯಗಳನ್ನು ಭೋಗಿಸುವರು. ಹಾಗಿದ್ರೆ ನೋಡಿ, ಇಲ್ಲಿ ವಾಸುದೇವ ರೂಪಿ ಪರಮಾತ್ಮ ಎಲ್ಲ ವಿಷಯಗಳನ್ನು ತಾವೇ ಭೋಗಿಸ್ತಾ ಇದ್ದಾರೆ ಅಂತ ಇಲ್ಲಿ ದಾಸಾರ್ಯರು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಭಗವಂತನಿಗೆ ನಾವು ನೈವೇದ್ಯವನ್ನು, ಭೋಜನ ಪದಾರ್ಥಗಳನ್ನು ಕೊಡ್ತೇವೆ. ಕೊಟ್ಟಾಗ ಏನಾಗುತ್ತೆ? ಎಲ್ಲವನ್ನ ಭೋಗಿಸುವರು ಅಂತ ಹೇಳಿದಾಗ ಆ ಇಟ್ಟಿರುವಂತಹ ನೈವೇದ್ಯದ ಎಲೆಯನ್ನು ಊಟ ಮಾಡ್ತಾರಾ? ಭಗವಂತ ಭೋಜನ ಮಾಡ್ತಾರಾ? ಹಾಗಿದ್ರೆ ಇಲ್ಲಿ ಎಲ್ಲ ಭೋಗಿಸುವವರು ಪರಮಾತ್ಮ ಎಂದು ಹೇಳ್ತಾ ಇದ್ದಾರಲ್ಲ ದಾಸಾರ್ಯರು ಅಂತ ಹೇಳಿದ್ರೆ, ಇದು ನಮ್ಮ ಸಂಶಯ. ಈ ಸಂಶಯವನ್ನು ನಾಳೆ ದಿನ ಪರಿಹಾರ ಮಾಡಿಕೊಳ್ಳೋಣ ಅಂತ ಹೇಳ್ತಾ ನಾಳೆ ಮತ್ತೆ ಭೇಟಿಯಾಗ್ತೇನೆ. ಇಂದಿನ ಚಿಂತನೆಯನ್ನು ಶ್ರೀ ದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀಕೃಷ್ಣ ಅರ್ಪಣಮಸ್ತು. ನಂದೇನದ ಸ್ವಾಮಿ, ಸಕಲವೂ ನಿಮ್ಮದೇ. ನಾಹಂ ಕರ್ತ ಹರಿಕರ್ತ, ಹರೇ ಶ್ರೀನಿವಾಸ.